ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಸಮುದ್ರದಲ್ಲಿ ಇಳಿಯದಂತೆ ನಿಷೇಧವಿದ್ದರೂ ಅಪಾಯಕಾರಿ ಸಾಹಸ, ಪ್ರವಾಸಿಗರಿಗೆ ಎಚ್ಚರಿಕೆ. ಜೋಗದ ರಾಜ್ಯ ಜಲಪಾತ ಪ್ರದೇಶಕ್ಕೆ ಅಧಿಕಾರಿಗಳ ಭೇಟಿ. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ನಾಗರಾಜ್ ನಾಯ್ಕ್ ಆಯ್ಕೆ. ಅರುಣ್ ಮಲ್ಟಿ ರಾಘವಿಗೆ ಪ್ರಶಸ್ತಿ. ಕೆರೆಯ ಕೋಡಿ ಸೇತುವೆ ಅರ್ಧಂಬರ್ಧ ಮುಳುವಾಯಿತಿ, ಮಕ್ಕಳ ಹಾಜರಾತಿ ಸಂಖ್ಯೆ. ರಾಜೀವನಗರ ನಿವಾಸಿಗಳಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಕೆ. ಜೋಗೇಶ್ವರ ಹಳ್ಳದ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಿಇಒ ಸುಮಾಜಿ. ಮತದಾರರ ಪಟ್ಟಿ ಪರಿಷ್ಕರಣೆ ಮಾಹಿತಿ ಶಿಬಿರದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಭಾಗಿ. ಬೆಂಗಳೂರಿನ ಭೂ ಕಬಳಿಕೆ ನಿಷೇಧ, ವಿಶೇಷ ನ್ಯಾಯಾಲಯದಿಂದ ಮೊದಲ ಹಂತದಲ್ಲಿ 35 ಜನರಿಗೆ ನೋಟಿಸ್. ಜೊಯ್ಡಾದಲ್ಲಿ ಆಕಳು 5 ಕಾಲಿನ ಕರುವಿಗೆ ಜನ್ಮ ನೀಡಿದೆ. ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದ್ದು, ಸಾಂಪ್ರದಾಯಿಕ ಮೀನುಗಾರರು ಹಾಗೂ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ನಿಷೇಧ ಹೇರಿದೆ. ಆದರೂ ಕೆಲ ಪ್ರವಾಸಿಗರು ನಿಷೇಧವನ್ನು ಲೆಕ್ಕಿಸದೆ ಅಪಾಯಕಾರಿ ರೀತಿಯಲ್ಲಿ ವರ್ತಿಸುತ್ತಿರುವುದು ಕಂಡುಬಂದಿದೆ. ತದಡಿ ಸಮೀಪದ ಬೆಲೆಕಾನನ ಆಂಜನೇಯ ದೇವಸ್ಥಾನದ ಕೆಳಭಾಗದ ಬೀಚ್ನಲ್ಲಿ 4 ಪ್ರವಾಸಿಗರು ಸಮುದ್ರದ ನೀರಿನಲ್ಲಿ ಮೋಜು ಮಾಡುತ್ತಾ ಬಂಡೆಗಳ ಮೇಲೆ ನಿಂತು ವಿವಿಧ ಭಂಗಿಗಳಲ್ಲಿ ಛಾಯಾಚಿತ್ರಗಳನ್ನು ತೆಗೆಸಿಕೊಳ್ಳುತ್ತಿದ್ದರು. ಅಲೆಗಳಿಂದ ಸಮುದ್ರದಿಂದ ಉಂಟಾಗಬಹುದಾದ ಅಪಾಯವನ್ನು ಅವರು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದರು. ಇದನ್ನು ಗಮನಿಸಿದ ಹೆಲ್ಪ್ ಕಾರ್ಡ್ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಸಿಗ್ನಲ್ ಮೂಲಕ ನೀರಿನಿಂದ ಹೊರಬರಲು ಸೂಚಿಸಿದರು. ಆದರೆ ಪ್ರವಾಸಿಗರು ಆರಂಭದಲ್ಲಿ ಸೂಚನೆಯನ್ನ ಪಾಲಿಸದೆ ಮೋಜಿನಲ್ಲಿ ತೊಡಗಿದ್ದರು. ಬಳಿಕ ಹೆಲ್ಪ್ ಕಾರ್ಡ್ ಸಿಬ್ಬಂದಿ ಅವರ ಬಳಿಗೆ ತೆರಳಿ ಸಮುದ್ರದ ಅಪಾಯದ ಬಗ್ಗೆ ಮನವರಿಕೆ ಮಾಡಿ ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚಿಸಿದರು. ಬಳಿಕ ಪ್ರವಾಸಿಗರು ಸ್ಥಳದಿಂದ ಹಿಂದಿರುಗಿದರು. ಕರಾವಳಿಯಲ್ಲಿ ಮಳೆಯ ಕಾರಣ ಸಮುದ್ರದ ಅಲೆಗಳು ತೀವ್ರಗೊಂಡಿರುವುದರಿಂದ ಸಾರ್ವಜನಿಕರು ಜಿಲ್ಲಾಡಳಿತದ ಸೂಚನೆಗಳನ್ನು ಪಾಲಿಸಿ ಸಮುದ್ರಕ್ಕೆ ಇಳಿಯುವುದು ಹಾಗೂ ಬಂಡೆಗಳ ಮೇಲೆ ಸಾಹಸ ಮಾಡುವುದನ್ನು ತಪ್ಪಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಪ್ರಸಿದ್ಧ ಪ್ರವಾಸಿ ತಾಣವಾದ ಜೋಗ ಜಲಪಾತದ ವ್ಯಾಪ್ತಿಗೆ ಬರುವ ಸಿದ್ದಾಪುರ ಪೊಲೀಸ್ ಠಾಣಾ ಸರಹದ್ದಿನ ರಾಜ ಜಲಪಾತ ಪ್ರದೇಶಕ್ಕೆ ಬುಧವಾರ ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ದೀಪನ್ ಎಂಎನ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಜಿ ಅವರ ಆದೇಶದ ಮೇರೆಗೆ ಶಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಸಿದ್ದಾಪುರ ಪೊಲೀಸ್ ನಿರೀಕ್ಷಕರಾದ ಜೆ.ಬಿ. ಸೀತಾರಾಮರ ಉಸ್ತುವಾರಿಯಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದ ಶಾಂತಿನಾಥ್ ಪಾಸನೆ, ಹಲಗೇರಿ ಗ್ರಾಮ ಪಂಚಾಯತ್ ಪಿಡಿಒ ನಟರಾಜ್ ಆರ್ ನಾಯ್ಕ್ ಹಾಗೂ ಹಲಗೇರಿ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಸುಮಾ ಅವರು ಜಲಪಾತದ ಪ್ರದೇಶವನ್ನು ವೀಕ್ಷಿಸಿ ಪ್ರವಾಸಿಗರು ಜಲಪಾತದ ಅಪಾಯಕಾರಿ ಹಾಗೂ ನಿಷೇಧಿತ ಪ್ರದೇಶಗಳಿಗೆ ಇಳಿಯದಂತೆ ತಡೆಯಲು ತಕ್ಷಣವೇ ತಡೆಗೋಡೆ ಮತ್ತು ಎಚ್ಚರಿಕೆ ನೀಡುವ ಸೂಚನಾ ಫಲಕವನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲಾಯಿತು. ಮುಂದಿನ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಪ್ರವಾಸಿಗರ ಚಲನವಲನಗಳ ಮೇಲೆ ನಿಗಾ ಇಡಲು ಮತ್ತು ಸುರಕ್ಷತೆಯನ್ನು ಹೆಚ್ಚಿಸಲು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲು ಅಧಿಕಾರಿಗಳ ತಂಡ ನಿರ್ಧರಿಸಿದೆ. ಉತ್ತರ ಕನ್ನಡ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ನಾಗರಾಜ್ ವಿ ನಾಯ್ಕ್, ಕಾರ್ಯದರ್ಶಿಯಾಗಿ ನಾಗರಾಜ್ ಆರ್ ದೇಶಭಂಡಾರಿ ಹಾಗೂ ಖಜಾಂಚಿಯಾಗಿ ಪದ್ಮಾ ಕೆ ತಾಂಡೇಲ್ ಆಯ್ಕೆಯಾಗಿದ್ದಾರೆ. ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಮಾರುತಿ ಬಿ ನಾಯ್ಕ್ ಆಯ್ಕೆಯಾಗಿದ್ದು, ಮಹಿಳಾ ವಕೀಲರಿಗೆ ಮೀಸಲಾದ ಕಾರ್ಯಕಾರಿ ಸಮಿತಿ ಸದಸ್ಯರ ಸ್ಥಾನಗಳಿಗೆ ದೀಪಾ ಎಸ್ ನಾಯ್ಕ್ ಹಾಗೂ ಸುಮಿತಾ ಪಿ ಬೋತೆ ಆಯ್ಕೆಯಾಗಿದ್ದಾರೆ. ಚುನಾವಣಾ ಅಧಿಕಾರಿಗಳಾದ ಡಿಆರ್ ಭಟ್ ಹಾಗೂ ಎಂ ಕುವಾಳೇಕರ್ ಅಧಿಕೃತವಾಗಿ ಫಲಿತಾಂಶ ಪ್ರಕಟಿಸಿದರು. ಅಧ್ಯಕ್ಷರಾಗಿ ಆಯ್ಕೆಯಾದ ನಾಗರಾಜ್ ವಿ ನಾಯ್ಕ್ ದಾಖಲೆಯ ಶೇಕಡಾ 71% ಮತ ನೀಡಿ ತಮ್ಮನ್ನು ಆಯ್ಕೆ ಮಾಡಿದ ಜಿಲ್ಲಾ ವಕೀಲರ ಸಂಘದ ಎಲ್ಲ ವಕೀಲರಿಗೆ ಕೃತಜ್ಞತೆ ಸಲ್ಲಿಸಿದರು. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳ ರಾಜ್ಯಗಳನ್ನೊಳಗೊಂಡ ಅಂತಾರಾಷ್ಟ್ರೀಯ ರೋಟರಿ ವಲಯ 5 ಮತ್ತು 7 ಇವುಗಳ ಸಂಯುಕ್ತಾಶ್ರಯದಲ್ಲಿ ಬೆಂಗಳೂರಿನಲ್ಲಿ ನಡೆದ ಇಂಟರ್ನ್ಯಾಷನಲ್ ಫೆಲೋಶಿಪ್ ಆಫ್ ರೋಟೇರಿಯನ್ ಮ್ಯೂಸಿಷಿಯನ್ ಐಡಲ್ ವಲಯ ಮಟ್ಟದ ಸಂಗೀತ ಸ್ಪರ್ಧೆಯಲ್ಲಿ ಶಿರಸಿ ಮಧುರ ಸ್ವರ ತಂಡದ ಅರುಣ್ ಎಂ ನಾಯ್ಕ್ ಮತ್ತು ರಾಘವೇಂದ್ರ ಟಿ ಸಕಲಾತಿ ಕ್ರಮವಾಗಿ ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಪಡೆಯುವುದರ ಮೂಲಕ ಸಾಧನೆ ಮಾಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಗ್ಲೋಬಲ್ ಇಕೋ ಚೇರ್ಮನ್ ಪ್ಯಾಡಿ ಅಯ್ಯರ್ ಬಹುಮಾನ ವಿತರಿಸಿದರು. ದಕ್ಷಿಣ ವಲಯದ 11 ಘಟಕಗಳಿಂದ ಒಟ್ಟು 40 ಜನ ಹಾಡುಗಾರರು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು.
ಮೊದಲ ಸುತ್ತಿನಲ್ಲಿ 20 ಜನರನ್ನು ಆಯ್ಕೆ ಮಾಡಿದರೆ ಸೆಮಿಫೈನಲ್ ಸುತ್ತಿನಲ್ಲಿ 10 ಜನ ಆಯ್ಕೆಯಾಗಿ ಅಂತಿಮ ಸುತ್ತಿಗೆ ಪ್ರವೇಶಿಸಿದ್ದರು. ಸೆಮಿಫೈನಲ್ ಸುತ್ತಿನಲ್ಲಿ ಶಿರಸಿಯ 5 ಹಾಡುಗಾರರು ಆಯ್ಕೆಯಾದದ್ದು ವಿಶೇಷವಾಗಿತ್ತು. ಆ ಪೈಕಿ ವಿಜೇತರಿಬ್ಬರ ಹೊರತಾಗಿ ಮಧುರ ಸ್ವರ ತಂಡದ ಡಾ. ಸುಮನ್ ದಿನೇಶ್, ರೇಖಾ ಸತೀಶ್ ಭಟ್ ನಾಡ್ಗುಳಿ ಹಾಗೂ ಪ್ರವೀಣ್ ಕಾಮತ್ ಹಾಡಿದರು. ಉಳಿದಂತೆ ಚೇರ್ಮನ್ ಗಣೇಶ್ ಕುರ್ಸೆ, ಗಣೇಶ್ ಹೆಗಡೆ ಮತ್ತು ಆಕಾಶ್ ಅರುಣ್ ನಾಯ್ಕ್ ಪಾಲ್ಗೊಂಡಿದ್ದರು. ಮೊದಲ ಸುತ್ತಿಗೆ ನಿರ್ಣಾಯಕರಾಗಿ ಖ್ಯಾತ ಹಿನ್ನೆಲೆ ಗಾಯಕರಾದ ಅಜಯ್ ವಾರಿಯರ್ ಮತ್ತು ರಘುಪತಿ ಜಾ ಹಾಗೂ ಸೆಮಿಫೈನಲ್ ಮತ್ತು ಫೈನಲ್ ಸುತ್ತಿಗೆ ಶಾಸ್ತ್ರೀಯ ಸಂಗೀತ ತಜ್ಞರಾದ ಶೀಲು ಮೆಹ್ತಾ, ಐಶ್ವರ್ಯ ಕಾಶಿನಾಥನ್ ಮತ್ತು ಕುಮಾರನ್ ನಿರ್ಣಾಯಕರಾಗಿ ಪಾಲ್ಗೊಂಡಿದ್ದರು. ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವು ಬೆಂಗಳೂರಿನ ಆರಾಧನಾ ತಂಡದ ವೆಂಕಟರಮಣ ಅಣ್ಣರವರು ಬಾಚಿಕೊಂಡರೆ, ರೈಸಿಂಗ್ ಸ್ಟಾರ್ ಪ್ರೋತ್ಸಾಹಕ ಬಹುಮಾನವನ್ನು ದಾವಣಗೆರೆಗೆ ಗಾನಮಂಜರಿ ತಂಡದ ಜಗದೀಶ್ ಬೆತ್ತೂರು ಮತ್ತು ಮದ್ರಾಸ್ ಮೆಟ್ಟು ತಂಡದ ಕಾರ್ತಿಕೇಯನ್ ಪಡೆದರು ಎಂದು ಶಿರಸಿ ರೋಟರಿ ಸಾರ್ವಜನಿಕ ಸಂಪರ್ಕಾಧಿಕಾರಿ ರವಿ ಹೆಗಡೆ ಗಡಿಹಳ್ಳಿ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ. 75 ವರ್ಷ ಇತಿಹಾಸ ಹೊಂದಿದ ಶಿರಸಿ ತಾಲೂಕಿನ ಬೆಳ್ಳನಕೇರಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯು ಮುಚ್ಚುವ ಹಂತಕ್ಕೆ ಬಂದು ನಿಂತಿದೆ. 50ರಿಂದ 60ರವರೆಗೆ ಇರುವ ವಿದ್ಯಾರ್ಥಿಗಳ ಸಂಖ್ಯೆ 5ಕ್ಕಿಂತ ಕಡಿಮೆ ಆಗಿದೆ. ಇರುವ ಒಬ್ಬ ಶಿಕ್ಷಕರು ನಿನ್ನೆ ನಿವೃತ್ತಿ ಹೊಂದಿದ್ದಾರೆ. ಕೇವಲ 4 ವಿದ್ಯಾರ್ಥಿಗಳಿಗೆ ಶಾಲೆ ನಡೆಸೋದು ಹೇಗೆ ಎಂದು ಶಿಕ್ಷಕರಿಲ್ಲದೆ ಹೊಸಕೊಪ್ಪ ಶಾಲೆಯಿಂದ ಶಿಕ್ಷಕರೊಬ್ಬನ್ನ ಈ ಶಾಲೆಗೆ ಕಳಿಸುತ್ತಿದ್ದು, ಹೊಸಕೊಪ್ಪ ಶಾಲೆಗೂ ಶಿಕ್ಷಕರ ಕೊರತೆ ಆಗುತ್ತದೆ. ಬೆಳ್ಳನಕೇರಿ ಮಜರೆ ಗ್ರಾಮ, ಮಡಿಕೇಶ್ವರ ಗ್ರಾಮದಿಂದ 20 ವಿದ್ಯಾರ್ಥಿಗಳು ಕಾಳಂಗಿ ಶಾಲೆಗೆ ಹೋಗುತ್ತಿದ್ದಾರೆ. ಕಾರಣ ಬೆಳ್ಳನಕೇರಿ ಕೆರೆಯ ಕೋಡಿಗೆ ಇರುವ ಸೇತುವೆ ಕಳೆದ ವರ್ಷ ಶಿಥಿಲಗೊಂಡಿದ್ದರಿಂದ ಕೆರೆಯಲ್ಲಿ ಮಕ್ಕಳಿಗೆ ಅನಾಹುತ ಆಗುವ ಮುನ್ಸೂಚನೆಗೊಂಡ ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ಕಾಳಂಗಿ ಶಾಲೆಗೆ ಹಾಕಿದ್ದಾರೆ. ಇದರಿಂದ ಸಂಬಂಧಪಟ್ಟವರಿಗೆ ಮನವಿ ಮಾಡಿ ಹೊಸ ಸೇತುವೆ ಮಂಜೂರಾಗಿ ಕಾಮಗಾರಿ 4 ತಿಂಗಳಿಂದ ಗುತ್ತಿಗೆದಾರ ರಸ್ತೆ ಬಂದ್ ಮಾಡಿದ್ದು, ವಿದ್ಯಾರ್ಥಿಗಳಿಗೆ ಬೆಳ್ಳನಕೇರಿ ಸ್ಕೂಲ್ಗೆ ಬರಲಾಗದೆ ಕಾಳಂಗಿ ಗ್ರಾಮದ ಶಾಲೆಗೆ ಹೋಗುತ್ತಿದ್ದಾರೆ. ಇದರಿಂದ ಐತಿಹಾಸಿಕ ಹಿನ್ನೆಲೆ ಇರುವ ಬೆಳ್ಳನಕೇರಿ ಗ್ರಾಮದ ಶಾಲೆ ಬಂದ್ ಆಗುವ ಹಂತಕ್ಕೆ ಬಂದಿದೆ. ಗ್ರಾಮಸ್ಥರು ಶಾಲೆಯನ್ನು ಉಳಿಸಿಕೊಳ್ಳಲು ಹೋರಾಟದ ಹಾದಿ ಹಿಡಿಯಲು ಮುಂದಾಗಿದ್ದಾರೆ. ಬಾಗಯ್ಯದಕ್ಕೆ ಬಿಟ್ಟ ಬೆಟ್ಟವನ್ನು ಅರಣ್ಯ ಇಲಾಖೆ ಪುನಃ ಹಿಂಪಡೆದರೆ ಸಂಪೂರ್ಣವಾಗಿ ರಾಜೀವನಗರವನ್ನೇ ಖುಲ್ಲಾಪಡಿಸಬೇಕಾಗಬಹುದು ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ರಾಜೀವನಗರದ ನಿವಾಸಿಗಳು ಆತಂಕಗೊಂಡು ಬುಧವಾರ ತಹಶೀಲ್ದಾರ್ ಗ್ರೇಡ್ 2 ಇವರ ಮೂಲಕ ರಾಜೀವನಗರ ಹಿತರಕ್ಷಣಾ ಹಾಗೂ ಪರಿಸರ ಸಂರಕ್ಷಣಾ ಸಮಿತಿ ಹಾಗೂ ನಿವಾಸಿಗಳು ಮನವಿ ಸಲ್ಲಿಸಿದರು. ಮನವಿಯನ್ನು ಸ್ವೀಕರಿಸಿ ಈ ಬಗ್ಗೆ ಪರಿಶೀಲಿಸಿ ತಿಳಿಸಲಾಗುವುದು ಎಂದು ತಹಶೀಲ್ದಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷ ಕಿರಣ್ ನಾಯ್ಕ್, ನೂರ್ ಅಹಮದ್, ಸಾವಿರ್, ರವಿ ಫರ್ನಾಂಡಿಸ್, ನಾಗರಾಜ್ ನಾಯ್ಕ್, ಉಮೇಶ್ ಪಟ್ಕಾರ್, ಮಮತಾ ಮಡಿವಾಳ್ ಹಾಗೂ ರಾಜೀವನಗರ ನಿವಾಸಿಗಳು ಉಪಸ್ಥಿತರಿದ್ದರು. ಜೋಗೇಶ್ವರ ಹಳ್ಳದ ಶಾಲೆಯ ಹತ್ತಿರ ವಿದ್ಯುತ್ ತಗುಲಿ ವ್ಯಕ್ತಿಯೊಬ್ಬ ಮೃತಪಟ್ಟ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಇಒ ಸುಮಾಜಿಯವರು ಸೋಮವಾರ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರವಿವಾರ ಸಂಜೆ ಕಿರಿಯ ಪ್ರಾಥಮಿಕ ಶಾಲೆಯ ಹತ್ತಿರ ಹೂವು ಹರಿಯಲು ಹೋದಾಗ ವಿದ್ಯುತ್ ತಗುಲಿ ಜಾನು ಕೊಕರೆ ಎಂಬಾತನು ಮೃತಪಟ್ಟಿದ್ದ. ಇಲ್ಲಿಯ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದ ಪಕ್ಕದಲ್ಲಿ ಟಿಸಿಯಿಂದ ತಂತಿ ಹರಿದು ಶಾಲೆಯ ಬೇಲಿಗೆ ತಗುಲಿದ್ದರಿಂದ ಯುವಕ ಮೃತಪಟ್ಟಿದ್ದ. ಶಾಲೆಯ ಅವಧಿಯಲ್ಲಿ ಈ ಘಟನೆ ನಡೆದಿದ್ದೇ ದೊಡ್ಡ ಅನಾಹುತವಾಗುತ್ತಿತ್ತು. ಅದೃಷ್ಟವಶಾತ್ ದೊಡ್ಡ ಅವಘಡ ತಪ್ಪಿದಂತಾಗಿದೆ ಎಂಬ ಮಾತು ಸ್ಥಳೀಯರಿಂದ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಬಿಇಒ ಸುಮಾಜಿಯವರು ಸೋಮವಾರ ಶಾಲೆಗೆ ಭೇಟಿ ನೀಡಿ ಶಾಲಾವರಣ ಹೊರಗೆ ಇರುವ ಟಿಸಿ ತೆರವುಗೊಳಿಸಿ ಶಾಲೆಯಿಂದ ದೂರ ವರ್ಗಾಯಿಸುವಂತೆ ಕೆಪಿಟಿಸಿಪಿರವರಿಗೆ ಮನವಿ ಸಲ್ಲಿಸುವಂತೆ ಮುಖ್ಯ ಶಿಕ್ಷಕರಿಗೆ ಸೂಚಿಸಿದರು. ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದಂತಹ ವಾತಾವರಣದಲ್ಲಿ ಹಾವಿನಿಂದ, ವಿದ್ಯುತ್ನಿಂದ ಮತ್ತು ಬಿಸಿಯೂಟಕ್ಕೆ ಸಂಬಂಧಿಸಿದಂತೆ ಎಸ್ಒಪಿ ಪಾಲನೆಯೊಂದಿಗೆ ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಳ್ಳಲು ಮುಖ್ಯ ಶಿಕ್ಷಕರಿಗೆ ಬಿಇಒ ಅವರು ಸೂಚಿಸಿದರು. ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಕುರಿತಾದ ಮಾಹಿತಿ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೂತ್ ಮಟ್ಟದ ಏಜೆಂಟ್ ಸ್ನೇಹಿತರನ್ನ ಉದ್ದೇಶಿಸಿ ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿದರು. ಪ್ರಜಾಪ್ರಭುತ್ವದ ಅತಿದೊಡ್ಡ ಶಕ್ತಿಯಾದ ಮತದಾನದ ಹಕ್ಕು ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ಸಿಗುವಂತೆ ಮಾಡುವುದು ಮತ್ತು ಮತದಾರರ ಪಟ್ಟಿಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಬೂತ್ ಮಟ್ಟದ ಏಜೆಂಟ್ಗಳು ಅತ್ಯಂತ ಜವಾಬ್ದಾರಿಯಿಂದ ಮತ್ತು ಸಕ್ರಿಯವಾಗಿ ಕೆಲಸ ಮಾಡಬೇಕೆಂದು ಈ ಸ್ಥಳದಲ್ಲಿ ಕರೆ ನೀಡಲಾಯಿತು. ಈ ಮಾಹಿತಿ ಶಿಬಿರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಸಾಯಿ ಗಾಂವ್ಕರ್ ಅವರು, ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಜಿಲ್ಲಾಧ್ಯಕ್ಷರಾದ ಶ್ರೀ ಪ್ರಸನ್ನ ಶೆಟ್ಟಿ, ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ಗಣಪತಿ ನಾಯ್ಕ್ ಸೇರಿದಂತೆ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಪದಾಧಿಕಾರಿಗಳು, ಸದಸ್ಯರು, ಬೂತ್ ಲೆವೆಲ್ ಏಜೆಂಟ್ಗಳು ಹಾಗೂ ಪಕ್ಷದ ಪ್ರಮುಖ ಮುಖಂಡರು, ಸಕ್ರಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ಕೇಂದ್ರ ಚುನಾವಣಾ ಆಯೋಗ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ನಾವೇನು ಹೇಳ್ತಾ ಇದ್ವಿ, SIR ಅನ್ನುವಂಥ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯಕ್ರಮ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ನಡೀತಾ ಇರುವಂತಹದ್ದು.
ತಮ್ಮ ಮನೆ ಬಾಗಿಲಿಗೆ BLOಗಳು ಬಂದು ಎನ್ಯುಮಿನೇಷನ್ ಫಾರ್ಮನ್ನು ತಮಗೇನು ಕೊಡ್ತಾ ಇದ್ದಾರೋ ಆ ಫಾರ್ಮನ್ನು ಸರಿಯಾದ ರೀತಿಯಲ್ಲಿ ತಮ್ಮ ಮಾಹಿತಿಯನ್ನು ತುಂಬಿ 2 ಭಾವಚಿತ್ರಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ. ಇವತ್ತು ಈ ಮತದಾರ ಪಟ್ಟಿಯಲ್ಲಿ ನಾವು ಬಂದಿಲ್ಲ ಅಂತಂದರೆ, ಮತ ಪರಿಶೀಲನೆಯಲ್ಲಿ ನಾವು ಸಹಕಾರ ನೀಡಿಲ್ಲ ಅಂತಂದರೆ ಮುಂದೆ ದೊಡ್ಡ ತೊಂದರೆಯನ್ನು ಆಯಾ ವ್ಯಕ್ತಿಗಳು ಅನುಭವಿಸಬೇಕಾಗತ್ತೆ. ಅದು ಆಗಬಾರ್ದು. ಆ ರೀತಿಯಲ್ಲಿ ತಾವು ಬಂದಂಥ ಅಧಿಕಾರಿಗಳಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಮತ್ತು 2 ಫೋಟೋಗಳನ್ನು ಕೊಟ್ಟು ಸಹಕರಿಸಬೇಕು ಅಂತ ವಿನಂತಿಯನ್ನು ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ. ಬೆಂಗಳೂರಿನ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದಿಂದ ಮೊದಲ ಹಂತದಲ್ಲಿ 35 ಜನರಿಗೆ ನೋಟಿಸ್ ಜಾರಿಯಾಗಿದ್ದು, ಇದಕ್ಕೆ ಕಾರಣೀಕರ್ತ ನೀವೇ ಎಂದು ಆರೋಪಿಸಿ ಪಟ್ಟಣ ಪಂಚಾಯತ್ ಕಂದಾಯ ನಿರೀಕ್ಷಕ ಮಂಜುನಾಥ್ ಮುಚ್ಚಂಡಿ ಅವರನ್ನ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡ ಘಟನೆ ಬುಧವಾರ ನಡೆದಿದೆ. ಪಟ್ಟಣದ ಆನಂದನಗರ, ಇಂದಿರಾರ್ ನಗರ, ಗಣೇಶನಗರ ಹಾಗೂ ಗಾಂಧಿನಗರ ಸೇರಿ ಸುಮಾರು 800ಕ್ಕೂ ಹೆಚ್ಚು ಕುಟುಂಬ 60 ವರ್ಷಗಳಿಂದ ವಾಸವಿದ್ದಾರೆ. ಪಟ್ಟಣ ಪಂಚಾಯತ್ ಅವರು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದೆ. ಬಡವರಿಗೆ ಸರ್ಕಾರದಿಂದ ಆಶ್ರಯ, ಅಂಬೇಡ್ಕರ್, ವಾಜಪೇಯಿ ಹೀಗೆ ಹಲವಾರು ವಸತಿ ಯೋಜನೆಯಡಿ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಸಹಾಯಧನ ಸೌಲಭ್ಯವನ್ನು ಒದಗಿಸಿದೆ. ಅದರಂತೆ ನಿವಾಸಿಗಳು ಸಹ ಪಟ್ಟಣ ಪಂಚಾಯತ್ಗೆ ಮನೆ ಪತ್ರ, ನೀರಿನ ಕರ ಹಾಗೂ ಪಟ್ಟಣ ಪಂಚಾಯತ್ ವಿಧಿಸಿದ ಎಲ್ಲಾ ಕರಗಳನ್ನು ತುಂಬುತ್ತಾ ಬಂದಿದ್ದೇವೆ. ಆದರೆ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದ ಈ ವಾರ್ಡಿನ ಜನರ ನೆಮ್ಮದಿ ಹಾಳು ಮಾಡಿದ್ದೀರಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಒಬ್ಬ ಸರ್ಕಾರಿ ನೌಕರರಾಗಿ ಇಲಾಖೆಯಿಂದ ಮಾಹಿತಿಯನ್ನ ಪಡೆದು ವೈಯಕ್ತಿಕವಾಗಿ ದುರುಪಯೋಗ ಪಡೆಯಲಾಗಿದೆ ಎಂದು ಆರೋಪಿಸಿದರು. ಬೆಂಗಳೂರಿನ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದಿಂದ 35 ಜನರಿಗೆ ನೋಟಿಸ್ ಬಂದಿದೆ. ಇನ್ನು ಹಲವಾರು ಜನರಿಗೆ ನೋಟಿಸ್ ಬರುವ ನಿರೀಕ್ಷೆ ಇದೆ. ಇದಕ್ಕೆ ನೀವೇ ನೇರ ಕಾರಣ. ಇವರಲ್ಲಿ ಹಲವಾರು ಜನರು ಬಡವರಿದ್ದಾರೆ. ಬೆಂಗಳೂರಿನ ನ್ಯಾಯಾಲಯಕ್ಕೆ ಹೋಗಿ ಬರಲು ಹಣದ ಸಮಸ್ಯೆ ಇದೆ. ಹೀಗಾಗಿ ಅದನ್ನು ನೀವೇ ಭರಿಸಬೇಕು. ಸದ್ಯ ವಕೀಲರನ್ನ ನೇಮಿಸಿ ಅದರ ಖರ್ಚು ವೆಚ್ಚವನ್ನು ನೀವೇ ಭರಿಸಬೇಕೆಂದು ತರಾಟೆಗೆ ತೆಗೆದುಕೊಂಡರು. ನಂತರ ಮಾತನಾಡಿದ ಕಂದಾಯ ನಿರೀಕ್ಷೆ, ತನ್ನಿಂದ ತಪ್ಪಾಗಿದೆ. ಹಿಂದಿನ ಮುಖ್ಯಾಧಿಕಾರಿಯ ಮಾತು ಕೇಳಿ ಹೀಗಾಗಿದೆ. 20 ದಿನಗಳ ಸಮಯಾವಕಾಶ ನೀಡಬೇಕೆಂದು ಮನವಿ ಮಾಡಿದರು. ಆದರೆ ಜನರು ಇದರ ಬಗ್ಗೆ ಲಿಖಿತವಾಗಿ ನೀಡಿ ಹೋಗುತ್ತೇವೆ ಎಂಬ ಪಟ್ಟು ಹಿಡಿದರು. ವಿಷಯ ತಿಳಿದು PS ಮಂಜುನಾಥ್ ಗೌಡರವರು ಸ್ಥಳಕ್ಕೆ ಬಂದು ಜನರನ್ನ ಸಮಾಧಾನಪಡಿಸಿ ನಾಳೆ ಮುಖ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚಿಸಿ ಸಮಸ್ಯೆ ಬಗೆಹರಿಸೋಣ ಎಂದು ಜನರನ್ನ ಮನವೊಲಿಸಿದರು. ಅರಣ್ಯ ಹಕ್ಕು ಸಮಿತಿ ಅಧ್ಯಕ್ಷ ಅಲಿ ಖಾನ್ ಪಠಾಣ್, ಮುಖಂಡರಾದ ವಿಠಲ್ ಬಾಳಂಬೀಡ, ಹುಲಗಪ್ಪ ಭೋವಿ, ಶಿವು ಮತಿಗಟ್ಟ, ರಾಜು ಭೋವಿ, ಮಂಜುನಾಥ್ ಸಿದ್ದುನವರ್, ಲಕ್ಷ್ಮೀ ಜಗದೀಶ್ ನಾಯ್ಕ್, ಶಾಂತವ್ವ ಭೋವಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಜೊಯ್ಡಾ ತಾಲೂಕಿನ ಬಾಮಣಗಿ ಗ್ರಾಮದ ಪರಶುರಾಮಗೌಡ ಅವರ ದನದ ಕೊಟ್ಟಿಗೆಯಲ್ಲಿ ಆಕಳು ಒಂದು 5 ಕಾಲಿನ ಕರುವಿಗೆ ಜನ್ಮ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮುದ್ರದಲ್ಲಿ ಇಳಿಯದಂತೆ ನಿಷೇಧವಿದ್ದರೂ ಅಪಾಯಕಾರಿ ಸಾಹಸ, ಪ್ರವಾಸಿಗರಿಗೆ ಎಚ್ಚರಿಕೆ. ಜೋಗದ ರಾಜ ಜಲಪಾತ ಪ್ರದೇಶಕ್ಕೆ ಅಧಿಕಾರಿಗಳ ಭೇಟಿ. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ನಾಗರಾಜ್ ನಾಯ್ಕ್ ಆಯ್ಕೆ. ಅರುಣ್ ಮಲ್ಟಿ ರಾಘವಿಗೆ ಪ್ರಶಸ್ತಿ. ಕೆರೆಯ ಕೋಡಿ ಸೇತುವೆ ಅರ್ಧಂಬರ್ಧ ಮುಳುವಾಯಿತಿ, ಮಕ್ಕಳ ಹಾಜರಾತಿ ಸಂಖ್ಯೆ. ರಾಜೀವನಗರ ನಿವಾಸಿಗಳಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಕೆ. ಜೋಗೇಶ್ವರ ಹಳ್ಳದ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ BEO ಸುಮಾಜಿ. ಮತದಾರರ ಪಟ್ಟಿ ಪರಿಷ್ಕರಣೆ ಮಾಹಿತಿ ಶಿಬಿರದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಭಾಗಿ. ಬೆಂಗಳೂರಿನ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದಿಂದ ಮೊದಲ ಹಂತದಲ್ಲಿ 35 ಜನರಿಗೆ ನೋಟಿಸ್. ಜೊಯ್ಡಾದಲ್ಲಿ ಆಕಳು 5 ಕಾಲಿನ ಕರುವಿಗೆ ಜನ್ಮ ನೀಡಿದೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.